ನಮಸ್ಕಾರ ಟಿವಿ 2ಗೆ ಸ್ವಾಗತ. ಆರಂಭಿಕ ವೋಲ್ಟೇಜ್ ರೋಮಾಂಚಕವಾದ ಒಂದು ಪ್ರತಿಕೂಟ ಥ್ಯಾಂಕ್ ಯು ಮುಖ್ಯವಾಗಿ ಬೀಸುವಂತ ಪ್ರಯತ್ನ ಪ್ರೀತಿಪೂರ್ವಕವಾದ ಸ್ವಾಗತ. ಬಲಿಷ್ಠವಾದ ಹೊಡೆತ, ಬಿಗ್ 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 ಶಾಟ್. ಇದು ಹೆಚ್ಚಿನ ಓಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಒಂಟಿ ಓಟದ ಪೂರೈಕೆ ಆಗ್ತಾ ಅದ. ಈಗ ಎಲ್ಲರ ಬಾರ್ಗಳಿಗೆ ಓಟುಗಳನ್ನು ದಾಖಲಿಸುವಂತಾದ 3 ವಿಕೆಟ್ ನ ನಷ್ಟಕ್ಕೆ 5 ಓವರ್ ಮುಕ್ತಾಯಕ್ಕೆ 63 ವಿಕೆಟ್ ನ ನಷ್ಟ. ಉಳಿದ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ಸತೀಶ್. ಕಡಿವಾಣ ಬಿಗಿಯಾಗಿ ಕಟ್ಟಾಕೋದು, ಮತ್ತೊಂದು ಯಾವುದೇ ಕಟ್ಟಾಕುವಂತ ಪ್ರಯತ್ನ ಆಗ್ತಾಗ ಮೈಸೂರದ ಯುವ ಆಟಗಾರ ಬಲಿಷ್ಠವಾದ ಬಿಗ್ 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 ಪ್ಲೇಯರು 4 ಎನರ್ಜಿ ಬೇಕಿಟ್ಕೊಳ್ಳಿ, ಬೇಕು ಬೇಕು ಕ್ರಿಯೇಟ್ ಮಾಡಿದವರು. ಮನು 15 ಚೆಂಡಲ್ಲಿ 67 ರನ್, 11 ಸಿಕ್ಸ್. ಪ್ರಮುಖ ಬೌಲಿಂಗ್, ಬ್ಯಾಟಿಂಗ್, ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಇದು. ಸುಧಾಕರ್ ಜೋರ ಚಪ್ಪಾಳ, ಅವರೊಂದು ಫ್ಯಾನ್ಸಿ ಶಾಟ್ ಅದು. ಮುಂದೆ ನೋಡಿ ಕ್ಯಾಮ್ರಾಗೆ ನೋಡಿ. ಒಂದು ಹೆಗ್ಗಳಿಕೆಯನ್ನ ಕೊಟ್ಟ ಒಂದು ಸಾಧನೆಗೆ ಪ್ರೀತಿಪೂರ್ವಕವಾದ ಒಂದು ಚಪ್ಪಾಳೆ ಮುಖ್ಯವಾಗಿ ಗೌರವಿಸಬೇಕು. ಓಕೆ, ಥ್ಯಾಂಕ್ ಯು. ಒಂದು ವೈಬ್ರೇಟ್ ನ ಕ್ರಿಯೇಟ್ ಮಾಡಿದ್ದು ಗಟ್ಟಲ್ಲಿ ಬಂದ್ರೆ ನಾವು ಸೋಲೋದು ಖಚಿತ ಅಂತ ಸಾಬೀತುಪಡಿಸಿದಂತ ಗಟ್ಟಿತನ ಒಂದು ದೊಡ್ಡ ಚಪ್ಪಾಳ. ತುಂಬ ಧನ್ಯವಾದಗಳು. ಪ್ರಥಮ ಬಾರಿಗೆ ಆನಿಕಲ್ ಪ್ರೀಮಿಯರ್ ಲೀಗ್ 1 ಲಕ್ಷ ನಮ್ಮ ಕ್ಯಾಪ್ಟನ್ ಬರಬೇಕು. ಶೀಲ್ಡ್ ಕೊಡೋಕಿನ ಮುಂಚಿತವಾಗಿ ರಚಿತ ಜಾರಿದ ಅದು ಮುಂದೆ ಯಾವ ರೀತಿ ಅದನ್ನ ತೋರ್ಪಡಿಸಬೇಕೀಗ ಸೋಲಿಗೆ ಕಾರಣ ನಮ್ಮ ಕ್ಯಾಪ್ಟನ್ ಮಾತಾಡ್ತಾರೆ. ಮಾತಾಡ್ಬೇಕು, 1 ನಿಮಿಷ ಮಾತಾಡ್ಬೇಕು. ಇಲ್ಲ 2 ಮಾತಾಡ್ಬೇಕು. ಮುಂದೆ ನೋಡಿ
ಗೆದ್ದಿರೋ ಮೈಸೂರು ತಂಡಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು. That is one and only rockstars. ಮಾಯ ಸಣ್ಣ ವೀರ ಕೇಸ ಅಲ್ಲಿ ಒಂದು ಚೋರದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದಿಗಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಥ್ಯಾಂಕ್ ಯು. ಜೋರಾದ ಸೂಪರ್. ಥ್ಯಾಂಕ್ ಯು. ವಾಟ್ ಅ ಬ್ಯೂಟಿ. ನಾಲ್ಕು ಅಕ್ಷರ 4 ಹೆಟ್ಟು. ಇವತ್ತು ನಮ್ಗೆ ಆಗಿರೋದು 1,11,000 ಗಂಟು. ಫಸ್ಟ್ ಪ್ರೈಸ್ ಬೈ ಸಿನಿಮಾ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಜೋರ ಚಪ್ಪಾಳೆ ಕೊಡಿ. ಪ್ರಮುಖ ಕಾರಣ ಗಾಳಿನ ಪರ್ಫಾರ್ಮೆನ್ಸ್ ಮಾತಾಡ್ಬೇಕು. ಟೂರ್ನಮೆಂಟ್ ನ ಆಯೋಜಿಸಿದ ಎಲ್ಲ ಆಯೋಜಕರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಟೀಮ್ಗೆ ತುಂಬಾ ಸಪೋರ್ಟ್ ಆದ ನಮ್ಮೂರಿನ ನಾರಾಯಣ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಈ ಗೆಲುವಿಗೆ ಕಾರಣದ ಎಲ್ಲ ನಮ್ಮ ತಂಡದ ಆಟಗಾರರಿಗೆ ಶುಭ ಕೋರ್ತಾ ಇದ್ದೀನಿ. Twinkle twinkle little star, twinkle little star. Thank you. ಅಣ್ಣ ಕ್ಯಾಮ್ರಾ ಪ್ಲೀಸ್. ಸೊ ಮುಂದೆ ನೋಡಿ ಕ್ಯಾಮ್ರಾ ಫೋಟೋ ಶೂಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. Yes, camera. ಜರ್ಮನಿ ಈ ಕಡೆ ಎಲ್ಲ ಕಾರ್ಯಕ್ರಮದ ಹಿರಿಯರಿಗೆ ಹಾಗೂ ಅದು ಎಲ್ಲ ಒಂದು ಸಹಕಾರ ಬೆಂಬಲವನ್ನ ನೀಡಿದಂತ ಒಂದು ಟೂರ್ನಮೆಂಟ್ ನಿಜಕ್ಕೂ ಇದೊಂದು ಎಲ್ಲರೂ ಸೇರ್ಕೊಳ್ರಿ ಟೀಮ್ಸ್ ಬರಬೇಕು ವೇದಿಕೆ ಮೇಲೆ. ಇವತ್ತು ಆನೇಕಲ್ ತಾಲೂಕು ಮಟ್ಟದಲ್ಲಿ ಆನೇಕಲ್ ತಾಲೂಕು ಒನ್ನಿಕುಲ ಕ್ಷೇತ್ರೀಯ ಪ್ರೀಮಿಯರ್ ಲೀಗ್ ಮ್ಯಾಚ್ ನ 4ನೇ ದಿವಸ ಸಮಾರೋಪ ಸಮಾರಂಭವನ್ನ ಈಗ ತಾನೇ ಹಮ್ಮಿಕೊಂಡಿದ್ವಿ. ಇವತ್ತು 16 ತಂಡಗಳಲ್ಲಿ 3 ತಂಡಗಳು ಏನು ಫೈನಲ್ ಬಂದಿತ್ತು. 4 ತಂಡಗಳು ಸಮಾಧಾನಕಾರ ಬಹುಮಾನವನ್ನು ವಿತರಣೆ ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಮಾಯಸಂದ್ರ ಟೀಮ್ ಅವರು ವಿಜೇತರಾಗಿ ಬಹಳ ಅಚ್ಚುಕಟ್ಟಾಗಿ ಒಂದು ಟೀಮ್ ಸ್ಪಿರಿಟ್ ಆಗಿ ಅವರು ಈ ಪಂದ್ಯದಲ್ಲಿ ವಿನ್ನರ್ ಆಗಿ ಮಾರ್ಪಟ್ರು. ಅದೇ ರೀತಿ ಜಿಗ್ನಿ ಅವರು ರನ್ನರ್ಸ್ ಆಗಿ ಅವರು ಬಂದ್ರು. 4 ಟೀಮ್ಗಳಿಗೆ ಸಮಾಧಾನಕರವಾದ ಬಹುಮಾನನೂ ಸಹ ವಿತರಣೆ ಮಾಡಿದ್ವಿ. ಇದು ಪ್ರಪ್ರಥಮವಾಗಿ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕು ಒನ್ನಿಕುಲ ಕ್ಷೇತ್ರೀಯ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ
ಶ್ರೀ 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 ಪ್ರಣವಾನಂದ ಮಹಾಪುರಿ ಅವರ ಒಂದು ಸಾನ್ನಿಧ್ಯದಲ್ಲಿ ನಡೆದಂತಹ ಒಂದು ಈ ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡೆ ಯಶಸ್ವಿಯಾಗಿ ನಡೀತು. ಎಲ್ಲ 16 ಟೀಮ್ಗಳಿಗೂ ನಾನು ಬಹಳ ಹೃದಯಪೂರ್ವಕವಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಒಂದು ಟೀಮ್ ಸ್ಪಿರಿಟ್ ಅಲ್ಲಿ ಒಂದು ಕ್ರೀಡೆಗಳಲ್ಲಿ ಒನ್ನಿಕುಲ ಜನಾಂಗ ಮುಂದೆ ಬರಬೇಕು ಅಂತೇಳಿ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಒನ್ನಿಕುಲ ಕ್ಷತ್ರಿಯ ಪ್ರೀಮಿಯಂ ಲೀಗ್ ಸುಮಾರು 4 ದಿನಗಳ ಕಾಲದಿಂದ ಸಹ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಸಮುದಾಯದ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಆಗಿದೆ. ಅದರಲ್ಲಿ ಎಲ್ಲ ಜಿಗಣಿ, ನಮ್ಮ ಮಾಯಸಂದ್ರ, ಗಟ್ಟಳ್ಳಿ ಎಲ್ಲ ಭಾಗದ ಆಟಗಾರರು ಬಂದು ಆಟವನ್ನಾಡಿ ಮೊದಲನೆಯ ಬಹುಮಾನವನ್ನು ಮಾಯಸಂದ್ರ ಟೀಮ್ ಪಡೆದುಕೊಂಡಿದೆ. 2ನೇ ಬಹುಮಾನವನ್ನು ಜಿಗಣಿ, 3ನೇ ಬಹುಮಾನವನ್ನು ಗಟ್ಟಳ್ಳಿ ಪಡೆದುಕೊಂಡಿದೆ. ನಡೆಸ್ಕೊಟ್ಟಂಥ ಒನ್ನಿಕುಲ ಕ್ಷತ್ರಿಯ ಎಲ್ಲ ರಾಜ್ಯದ ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ. ಅದರಲ್ಲಿ ನಮ್ಮ ವೇಣು ಸಹ ಬಹುಪಾಲು ಮತ್ತು ಅವರ ಸಂಗಡಿಗರು ಒನ್ನಿಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ನಾಯಕರು ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಈ ಒಂದು ಟೂರ್ನಮೆಂಟ್ಗೆ ಬಂದು ಅವರಿಗೆ ವಿಶಸ್ಸನ್ನು ಮಾಡಿ ಆಟ ಆಡಲಿಕ್ಕೆ ಎಲ್ಲ ಸ್ಫೂರ್ತಿದಾಯಕವಾಗಿದ್ದಾರೆ. ಇದು ಪ್ರಥಮ ಬಾರಿಗೆ ಆಗಿರುವಂಥ ಒಂದು ಸ್ಪೋರ್ಟ್ಸ್ ಕ್ರಿಕೆಟ್ ಟೂರ್ನಮೆಂಟು ಇನ್ನು ಮುಂದಿನ ವರ್ಷ ವಿಶೇಷವಾಗಿ ನಡೆಯಲಿ. ನಮ್ಮ ವೇಣು ಅವರಿಗೆ ಎಲ್ಲ ಬಂದಂಥ ಆಟಗಾರರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ರಾಜಕೀಯ ಜೀವನದಲ್ಲಿ ಸಹ ಅವ್ರು ಇನ್ನೂ ಮುಂದುವರಿಯಲಿ ಅಂತ ಹೇಳ್ತಾ, ಎಲ್ಲ ಮುಂದುವರಿಯುವಂಥ ಶಕ್ತಿ ಸಾಮರ್ಥ್ಯ ಗ್ರಾಮ ದೇವತೆ ಅವ್ರಿಗೆ ಕೊಡಲಿ ಅಂತ ತಮ್ಮನ್ನು ಹಾರೈಸ್ತಾ ಅವ್ರಿಗೆ ಶುಭವನ್ನು ಕೋರ್ತೇನೆ. ಸರ್, ಇಂದಿನ ದಿನ ಈ ಕರ್ನಾಟಕ ರಾಜ್ಯದಲ್ಲಿ ಒಹಿನಿಕುಲ ಕ್ಷತ್ರಿಯ ಅನ್ನತಕ್ಕಂತ ಒಂದು ಏನ್ ಜನಾಂಗ ಇದೆ ಅದನ್ನ ಜಾಗೃತಿ ಮೂಡಿಸತಕ್ಕಂತ ಕೆಲಸಗಳು ನಾನಾ ರೀತಿಯ ಒಂದು ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಹಾಗೂ ಈ ಒಂದು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಏನು ವಿಜೃಂಭಣೆಯಿಂದ ಈ ಒಂದು ಆನೇಕಲ್ ತಾಲೂಕು ಒಹಿನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ನಡೆದಿದೆ, ಅದಕ್ಕೆ ರೂವಾರಿಗಳು ಆ ಒಂದು ಯಶಸ್ಸಿಗೆ ಕಾರಣಭೂತರಾದಂತಹ ವೇಣು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತಂದ್ರೆ ಏನೋ ಒಂದು ಜನಾಂಗದಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ಈ ಒಹಿನಿಕುಲ ಕ್ಷತ್ರಿಯ ಜನಾಂಗದ ಒಂದು ಹೆಸರು ಮೇಲೆ ಈ ಒಂದು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳು, ಏನು 200 ಕ್ಷೇತ್ರಗಳಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅಂದ್ರೆ ಇಲ್ಲಿ ನಮ್ಮ ಜನಾಂಗದವರು ಪ್ರಬಲರಾಗಿದ್ದಾರೆ. ಆ ಒಂದು ಜನಾಂಗದವರಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ನಾವು ಬಯಸ್ತೀವಿ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಈ ಒಂದು ನಮ್ಮ ಜನಾಂಗದ ಹಿನ್ನೆಲೆ ಏನು ವಿಶ್ವವಿಖ್ಯಾತ ದ್ರೌಪದಿ ಕರ್ಗ ಮಾಡ್ತೀವಿ ನಾವು, ದ್ರೌಪದಿ ಧರ್ಮ ಕರ್ಗ ಮಾಡ್ತೀವಿ, ಆ ಒಂದು ಜನಾಂಗನ ಮುನ್ನೆಲೆಗೆ ತರಬೇಕು ಅನ್ನೋತಕ್ಕಂಥದ್ದೇ ವಿಶೇಷವಾಗಿ ಈ ಒಂದು ಪ್ರಯತ್ನ ಇದೆ. ಅದರಲ್ಲಿ ನಮ್ಮ ವೇಣು ಅವರು, ಗಟ್ಟಳ್ಳಿ ಮುಳ್ಳಿ ಅವರು, ಸುನಿಲ್ ಅವರು, ಸಮುದ್ರ ಮುಂಜೆ ಅವರು, ಆನಂದ್ ಅವರು, ಇವರು ರಾತ್ರಿ ಹಗಲು ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾದಂತ ಒಂದು ಧನ್ಯವಾದಗಳನ್ನ. ನಿಮ್ಮ ಹೋರಾಟವನ್ನು ಅಷ್ಟೇ, ಒಹಿನಿಕುಲ ಕ್ಷತ್ರಿಯ ಜನಾಂಗ ಮುನ್ನೆಲೆ ಬರಬೇಕು, ಜನಾಂಗನ ಹಿಂದೆ ಉಳಿದ ರಾಜ್ಯಮಟ್ಟದಲ್ಲಿ ಎಲ್ಲ ನಿಮ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಪ್ರಚಾರ ಮಾಡ್ತಾರೆ. ಇದು ಹಿನ್ನೆಲೆಯಲ್ಲಿ ಯಾವ ರೀತಿ ಸತ್ಯ ಬಹಳಷ್ಟು ಬದಲಾವಣೆಗಳಾಗುವಂತದ್ದಿದೆ. ನಾವು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತ ಒಂದು ಜನಾಂಗ ಅಂತಂದ್ರೆ ಅದು ನಮ್ಮ ಒಹಿನಿಕುಲ ಕ್ಷತ್ರಿಯ ಜನಾಂಗ. ಯಾಕಂತಂದ್ರೆ ನಾವು ಇಂದಿನ ದಿವಸ ನಮ್ಮ ಇತಿಹಾಸ ಪರಂಪರೆಗಳನ್ನ ನಾವು ಮರ್ತಿದ್ವಿ. ನಾವ್ ಯಾರು ಅಂತ ನಾವು ಹೇಳ್ಕೊಳ್ತಲ್ಲ. ಇದು ನಮ್ಗೆ ಬಹಳ ಒಂದು ಹಿಂದುವರೆದಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಆಮೇಲೆ ನಾವು ಶೋಷಣೆಗೊಳಗಾಗಿರತಕ್ಕಂಥ ಒಂದು ಜನ. ನಾವು ಇತಿಹಾಸ ಪರಂಪರೆಗಳನ್ನ ನೋಡಕ್ ಹೋದ್ರೆ ನಾವು ಚಾಲುಕ್ಯರು ತಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಹಿನಿಕುಲ ಕ್ಷತ್ರಿಯರು ಅಂತ ಹೇಳ್ಬಿಟ್ಟಿದ್ದೆ. ಆ ಚಾಲುಕ್ಯ ಮಹಾರಾಜರಾದಂತ ಇಮ್ಮಡಿ ಪುಲಿಕೇಶಿ ಅವರು ನಮ್ಮ ಹೊಟ್ಟಲ್ ತಾಲೂಕು ಬಾದಾಮಿಯಲ್ಲಿ ನಮ್ಮ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆನಲ್ಲಿ ಉಲ್ಲೇಖ ಮಾಡಿದ್ರು. ಈ ರೀತಿ ಒಂದು ಚೋಳ ಮಹಾರಾಜರು, ಪಲ್ಲವ ರಾಜರು ಇವತ್ತು ಪಂಚರಥಗಳನ್ನ ಆರಾಧನೆ ಮಾಡತಕ್ಕಂಥ ಏಕೈಕ ಜನಾಂಗ ಅಂತ ಅಂದಿದ್ರೆ ಅದು ದ್ರೌಪದಿ ಧರ್ಮರಾಯ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡೋರು ನಾವೇನೆ. ಅದು ನೀವು ಮಹಾಬಲಿಪುರಂ ನೋಡಿರ್ಬೋದು, ಪಂಚರಥಗಳು ಏನಿದೆ ಆ ಜನಾಂಗ ಪಲ್ಲವ ರಾಜರ ಒಂದು ಜನಾಂಗನೇ ಈ ಜನಾಂಗ. ಪೌರಾಣಿಕ ಹಿನ್ನೆಲೆ ಮತ್ತೆ ರಾಜಕುಲಗಳ ಒಂದು ಹಿನ್ನೆಲೆ ಉಳ್ಳಂತ ಒಂದು ಜನಾಂಗ ಈ ಒಹಿನಿಕುಲ ಕ್ಷತ್ರಿಯ ಜನಾಂಗ. ಇದು ಮುನ್ನೆಲೆಗೆ ಬರಬೇಕು. ಇನ್ನೂ ಅನೇಕ ಹೋರಾಟಗಳಿದೆ. ಇನ್ನೂ ಜಾಗೃತಿ ಆಗ್ಬೇಕು. ಫಸ್ಟ್ ನಾವು ಬಹಳ ಕಳಕಳಿಯಿಂದ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಈ ಒಂದು ಸಮುದಾಯಕ್ಕೆ ದಯವಿಟ್ಟು ನಿಮ್ಮ ಇತಿಹಾಸ ಪರಂಪರೆಗಳನ್ನ ನೀವು ತಿಳ್ಕೊಳ್ಳಿ. ರಾಜಕೀಯದಲ್ಲಿ ಮತ್ತೆ ಶಿಕ್ಷಣದಲ್ಲಿ ಎಲ್ಲದರಲ್ಲೂ ಹಿಂದುಳಿದ್ರಿ. ನಾವು ಜಾತಿನ ನಾವು ಗುರ್ಸ್ಕೊಳ್ತಲ್ವಲ್ಲ. ರಾಜಕೀಯವಾಗಿ ನಾವು ಬೆಳಿಬೇಕಂದ್ರೆ ನಾವು ಜಾತಿ ಯಾವ್ದೊಂದು ಗುರ್ಸ್ಕೋಬೇಕಲ್ವಾ. ನಮ್ ಸಂಬಂಧನೇ ಇಲ್ದಿರೋ ಜಾತಿನ ನಾವು ಹೇಳ್ಕೊಂಡು ಹೋಗ್ತಾ ಇದೀರಿ.
ಅದು ಸಮಸ್ಯೆ ಆಗಿದೆ ಇಲ್ಲಿ. ಹಾಗಾಗಿ ನಾವು ವೈನಿಕುಲ ಕ್ಷತ್ರಿಯರು ಇರುವಂತ ಮುನ್ನೆಲೆಗೆ ಬಂದಾಗ ಸರ್ಕಾರಗಳು ನಮ್ಮನ್ನು ಗುರುಸುತ್ತೆ, ಅದನ್ನ ನಾವು ಮಾಡ್ತಲ್ಲ. ಹಾಗಾಗಿ ವೈನಿಕುಲ ಕ್ಷತ್ರಿಯ ಏನಿದೆ ಆ ಹೆಸರು ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ದ್ರೌಪದಿ ದೇವಿ ಅಂತ ಹೇಳಿ ಶ್ಲೋಕಗಳಲ್ಲಿ ಉಲ್ಲೇಖ ಆಗಿದೆ. ಆ ಒಂದು ಹಿನ್ನೆಲೆ ಉಳ್ಳಂತ ಈ ಜನಾಂಗ ಈ ಒಂದು ಹೆಸರು ಮೇಲೆ ನಾವು ಸರ್ಕಾರಗಳಲ್ಲಿ ಗುರುಸ್ಕೊಂಡು ಈ ರೀತಿ ನಾನಾ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮುನ್ನೆಲೆ ಗುರುಸ್ಕೊಂಡಾಗ ಪ್ರತಿಯೊಬ್ಬರು ಇಲ್ಲಿ ಲೋಕಲ್ MLA-ಗಳಾಗ್ಲಿ MP-ಗಳಾಗ್ಲಿ ಎಲ್ಲರೂ ಗುರುತಿಸ್ತಾರೆ. ಅದಾದ್ಮೇಲೆ ಸರ್ಕಾರದ ವತಿಯಿಂದ ಏನೇನು ನಮ್ಗೆ ಸೌಲಭ್ಯಗಳು ಬರುತ್ತೋ ಅದನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಬಹಳ ಅನುಕೂಲವಾಗುತ್ತೆ ಅಂತ ಹೇಳಿ ನಮ್ಮ ಪರಿಸ್ಥಿತಿ. ಆನೇಕಲ್ ತಾಲೂಕು ವನಿಕುಲ ಕ್ಷತ್ರಿಯರ ಒಂದು ಕ್ರಿಕೆಟ್ ಲೀಗನ್ನು ಪ್ರಥಮ ಬಾರಿಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಕ್ರಿಕೆಟ್ ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಇದು 4 ದಿನಗಳ ಒಂದು ಪಂದ್ಯಾವಳಿಗಳು ನಡೀತು. ಇದು ಕಡೆಯ ದಿನ ಫೈನಲ್ಲು. ಈ ಪಂದ್ಯಾವಳಿಗಳಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಸುಮಾರು 16 ಟೀಮ್ಗಳಲ್ಲಿ ಭಾಗವಹಿಸಿದ್ದವು. ಇದರಲ್ಲಿ 4 ದಿವಸದಿಂದ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಯುವ ಮಿತ್ರರಾದಂಥ ವೇಣು ಅವರು, ಇಲ್ಲಿ ಸುನೀಲ್ ಇರ್ಬೋದು, ಮತ್ತು ಸಮುದ್ರ ಮಂಜು, ಗಟ್ಟಳ್ಳಿ ಮುರಳಿ ಮತ್ತು ಇತರೆ ಅವರ ಸ್ನೇಹಿತರೆಲ್ಲ ಸೇರಿ ಭಾಳ ಶಿಸ್ತಾಗಿ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಯಾಕಂದರೆ ಇದು ಪ್ರಥಮ ಬಾರಿಗೆ ನಮ್ಮ ವನಿಕುಲ ಕ್ಷತ್ರಿಯರ ಒಂದು ಆಶ್ರಯದಲ್ಲಿ ಒಂದು ಪಂದ್ಯಾವಳಿ ನಡೆಯಿತು. ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು. ಇತರೆ ಕಾರ್ಯಕ್ರಮಗಳು ನಮ್ಮ ವನಿಕುಲ ಕ್ಷತ್ರಿಯರ ಜನಾಂಗದಲ್ಲಿ ಮೂಡಿ ಬರಬೇಕು. ಇದಕ್ಕೆ ನಮ್ಮ ಸಹಕಾರ ಖಂಡಿತ ಇದೆ. ಅದೇ ರೀತಿ ನಮ್ಮ ನಾಯಕಗಳಂತ ಉಲ್ಲಳ್ಳಿ ಶ್ರೀನಿವಾಸರಿದ್ದಾರೆ, ಈ ಕಡೆ ಜಯಪ್ರಕಾಶ್ ಇದ್ದಾರೆ, ಲಕ್ಷ್ಮೀನಾರಾಯಣ ಇದ್ದಾರೆ. ಈ ಸ್ಥಳೀಯ ಮುಖಂಡರು ಸಹ ಅವರ ಸಹಕಾರ ಇದೆ. ಈ ಸಹಕಾರದ ಮುಂಬರುವ ದಿನಗಳಲ್ಲಿ ನಮ್ಮ ಜನಾಂಗದ ಇತರೆ ಕಾರ್ಯಕ್ರಮ ಸಹ ಯಶಸ್ವಿಯಾಗಿ ಆಗಬೇಕಂತ ಹೇಳಿ ಸಮಿತಿಯಲ್ಲಿ ಇಚ್ಛೆಪಡ್ತೀನಿ. ಇಡೀ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಲ್ಲಿ ಚೆಂಬೇನಹಳ್ಳಿಯಲ್ಲಿ ಆಯೋಜನೆ ಮಾಡಿದೆ. ಹಾಗೆ 16 ತಂಡದಿಂದ ಇವತ್ತು 3 ತಂಡನೇ ಜೈಬಾರಿ, ಅಲ್ಲಿ 2 ತಂಡ ಲಾಸ್ಟಿಗೆ ಕ್ರೀಡಾಂಗಣದಲ್ಲಿ ಒಂದೇ ಗೆಲ್ಲಕ್ಕಾಗೋದು. ಆದರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ, 16 ಇವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಗೆಲುವು ಸೋಲು ಸಹಜ. ಹಾಗೆ ಅವ್ರಿಗೂ ಜಯ ಇನ್ನೊಂದಕ್ಕಿಂತ ಎಲ್ಲೋ ಒಂದು ಕಡೆ ಜಯವೂ ಆಗ್ತದೆ ಅಂತೇಳಿ ಹೇಳ್ತೀನಿ. ಹಾಗೆ ಇವತ್ತು ತಾಲೂಕು ಮಟ್ಟದಲ್ಲಿ ವನಿಕುಲ ಇವತ್ತು ಹಮ್ಮಿಕೊಂಡಿದೆ. ಜಿಲ್ಲೆ ಮಟ್ಟದಲ್ಲಿ ಮಾಡಲಿ, ರಾಜ್ಯ ಮಟ್ಟಕ್ಕೂ ಹೋಗಲಿ, ಮುಂದಿನ ದಿನದಲ್ಲಿ ಇದು ಮೊದಲೇ ಬಾರಿಗೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ದೀನಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆಂಬೇನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ಮಿತ್ರರಾದಂಥ ವೇಣೂರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ವನ್ಯಕುಲ ಕ್ಷತ್ರಿಯರ ಪ್ರೀಮಿಯರ್ ಲೀಗನ್ನು 4 ದಿನಗಳಿಂದ ಇಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ತಂಡಗಳು, ಸುಮಾರು 16 ತಂಡಗಳು ಭಾಗವಹಿಸಿ ಕ್ರಿಕೆಟನ್ನು ಆಡಿದ್ದಾರೆ. ಈ ದಿನ ಸಮಾರಂಭ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಸುಮಾರು 3 ತಂಡಗಳು ಈಗ ಆಲ್ರೆಡಿ ಫಸ್ಟ್ ಪ್ರೈಸ್ಗಳನ್ನು ಆಯಸಂದ್ರ, ಮತ್ತು ಸೆಕೆಂಡ್ ಪ್ರೈಸ್ ಮತ್ತು ಚಿಗಣಿ ಮತ್ತು ಗಟ್ಟಳ್ಳಿ 3ನೇ ಪ್ರೈಸ್ ಪಡ್ಕೊಂಡಿದೆ. ಈ ಕಾರ್ಯಕ್ರಮ ಆಯೋಜನೆ ಅಷ್ಟು ಸುಲಭ ಅಲ್ಲ. ನಮ್ಮ ವೇಣೂರು ಅವ್ರ ತಂಡ ಸುಮಾರು ದಿನದಿಂದ ನನಗೆ ಸುಮಾರು ಹೆಚ್ಚು ಕಮ್ಮಿ 15 ದಿನದಿಂದ ನನಗೆ ಫೋನ್ ಮಾಡ್ತಾಯಿದ್ರು, ನಾನು ಹಿಂಗೆ ಮಾಡ್ತಾಯಿದ್ದೆ, ಇನ್ನೂ ಬರಬೇಕು, ಈ ನಾಯಕರು ಬರಬೇಕು. ತುಂಬ ನಮ್ಮ ಎಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಸಮಾರಂಭದಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಆತ್ಮೀಯರಾದಂಥ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಜಯರಾಮಣ್ಣವರು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಅವರು, ಮತ್ತು ರಾಮಚಂದ್ರ, ಮತ್ತು ನಮ್ಮ ಶ್ರೀನಿವಾಸ್ ಅವರು, ಚೆಂಬೇನಹಳ್ಳಿ ಶ್ರೀನಿವಾಸ್ ಅವರು, ಮುನಿಯಪ್ಪ ಅವರು, ಮತ್ತು ಎಲ್ಲ ತಂಡದವ್ರಿಗೆ, ಎಲ್ಲ ನಮ್ಮ ನಾಯಕರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ. ಏನು ಮುಂದಿನ ಇದು ಪ್ರಥಮ ಬಾರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ವರ್ಷದಿಂದ ಇದು ಇನ್ನೂ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ನಮ್ಮ ಯಮರೆ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಷ್ಟು ದಿನ ಈ ಪಂದ್ಯಾವಳಿನ ಆಯೋಜನೆ ಮಾಡಿದ ವೇಣು, ಮಂಜು, ಸುನೀಲ್ ಅವರಿಗೆ ಧನ್ಯವಾದಗಳು. ಏನೇ ಇಷ್ಟು ದಿನ ಎಲ್ಲರ ಹತ್ರ ಒಂದು ಸಹಕಾರ ತಗೊಂಡು ಇಷ್ಟು ಕಷ್ಟಪಟ್ಟು ನಡೆಸಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿ ನಡೆಸ್ಕೊಟ್ಟವ್ರೆ. ಎಲ್ಲರಿಗೂ ಶುಭ.